ನಮಸ್ಕಾರ ಸ್ನೇಹಿತರೆ, ಇದೊಂದು ಸಾವಯವ ಗೊಬ್ಬರವನ್ನು ತಯಾರಿಸಿ ಗಿಡಕ್ಕೆ ಹಾಕಿ ನೋಡಿ. ಗಿಡ ಎಷ್ಟು ಫಾಸ್ಟ್ ಆಗಿ ಸಮೃದ್ಧವಾಗಿ ಬೆಳೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಾನು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ತಯಾರಿಸಿ ಗಿಡಕ್ಕೆ ಹಾಕೋದ್ರ ಬಗ್ಗೆ ಆಗಾಗ ತಿಳಿಸ್ತಾನೆ ಇರ್ತೀನಿ. ಪ್ರತಿಯೊಂದು ರೀತಿಯ ಗೊಬ್ಬರಕ್ಕೂ ತನ್ನದೇ ಆದಂತಹ ಮಹತ್ವ ಇರುತ್ತೆ. ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಈ ಗೊಬ್ಬರಗಳಿಂದ ಗಿಡಗಳಿಗೆ ಸಿಗತ್ತೆ. ಯಾವ ರೀತಿಯ ಗೊಬ್ಬರವನ್ನು ತಯಾರಿಸಿ ಹಾಕ್ಬೋದು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇವತ್ತು ಬಹಳ ಸುಲಭವಾಗಿ ತಯಾರಿಸಿ ಹಾಕಬಹುದಾದಂತಹ ಗೊಬ್ಬರದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿಯೇ ಇರುವಂಥ ಪದಾರ್ಥಗಳನ್ನು ನೀವು ಗೊಬ್ಬರವಾಗಿ ಹೇಗೆ ಗಿಡಗಳಿಗೆ ಬಳಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಕ್ರಮ ಬಹಳ ಸುಲಭವಾಗಿದೆ ಹಾಗೂ ಅಷ್ಟೇ ಎಫೆಕ್ಟಿವ್ ಕೂಡ ಆಗಿರುತ್ತೆ. ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಸ್ನೇಹಿತರೆ, ನಾನು ಈಗ ಹೇಳ್ತಾ ಇರುವಂತಹ ಅತ್ಯಂತ ಪರಿಣಾಮಕಾರಿಯಾದ ಗೊಬ್ಬರವನ್ನು ತಯಾರಿಸೋದಕ್ಕೆ ನಿಮಗೆ ಈ 4 ಪದಾರ್ಥಗಳು ಬೇಕಾಗತ್ತೆ. ಅಂದರೆ ಮನೆಯಲ್ಲೇ ಇರುವಂಥ ಪದಾರ್ಥಗಳು ಯಾವ್ಯಾವುದು ಅಂತಂದರೆ, ಒಂದು ಅರಿಶಿನ ಪುಡಿ, ಎರಡನೇದು ಟೀ ಪುಡಿ, ಮೂರನೇದಾಗಿ ದಾಲ್ಚಿನ್ನಿ ಪುಡಿ ಅಥವಾ ಸಿನಮನ್ ಪೌಡರ್, ಆಮೇಲೆ 4ನೇದು ಮರದ ಬೂದಿ ಅಂದರೆ ವುಡ್ ಆ್ಯಶ್. ಮೊದಲಿಗೆ ಈ ಟರ್ಮರಿಕ್ ಪೌಡರ್ ಅಥವಾ ಅರಿಶಿನ ಪುಡಿ ಒಂದು ಶಕ್ತಿಶಾಲಿ, ವಿಷಕಾರಿ ಅಲ್ಲದ ಮತ್ತು ಕೈಗೆ ಸಿಗುವಂಥ ಅಂದರೆ ಅಡುಗೆ ಮನೆಯಲ್ಲಿ ಕೈಗೆ ಸಿಗುವಂಥ ಪದಾರ್ಥ ಆಗಿದ್ದು, ಇದು ಸಸ್ಯಗಳಿಗೆ ಪ್ರಯೋಜನಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ನೈಸರ್ಗಿಕವಾಗಿ ಶಿಲೀಂಧ್ರನಾಶಕವಾಗಿ, ಕೀಟ ನಿರೋಧಕವಾಗಿ ಮತ್ತು ಆಂಟಿಸೆಪ್ಟಿಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ನೀವು ಈ ಅರಿಶಿನ ಪುಡಿಯನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತಂದರೆ, ಒಂದು ಅರ್ಧ ಚಮಚ ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಮಣ್ಣಿಗೆ ಡೈರೆಕ್ಟಾಗಿ ಸೇರಿಸಿ ಇದನ್ನು ಮಣ್ಣಿನ ಜೊತೆ ಮಿಕ್ಸ್ ಮಾಡಬೇಕು. ಇನ್ನೂ ಒಂದು ರೀತಿಯಲ್ಲಿ ನೀವು ಇದನ್ನು ಹೇಗೆ ಉಪಯೋಗಿಸ್ಬೋದು ಅಂತಂದರೆ, ಈ ಅರಿಶಿನ ಪುಡಿನ ತೆಗೆದುಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ನೀವು ಮಣ್ಣಿಗೆ ಸೇರಿಸಬಹುದು. ಹೀಗೆ ಮಾಡೋದ್ರಿಂದ ಇದು ಮಣ್ಣಿನ ಜೊತೆ ಬೆರೆತು ಶಿಲೀಂಧ್ರನಾಶಕವಾಗಿ ಮತ್ತು ಕೀಟ ನಿರೋಧಕವಾಗಿ ಜೊತೆಗೆ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಟೀ ಪೌಡರ್ ಅಥವಾ ಚಹಾ ಪುಡಿ, ಇದು ಸಸ್ಯಗಳಿಗೆ ಅತ್ಯುತ್ತಮ ಸಾವಯವ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಮಣ್ಣಿನಲ್ಲಿ ಅಗತ್ಯ ಪೋಷಕಾಂಶಗಳನ್ನು ಸ್ಥಿರವಾಗಿ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ ಹಾಗೂ ಕೀಟಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಸಹ ಇದು ಸಹಾಯ ಮಾಡುತ್ತೆ. ಚಹಾ ಪುಡಿ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದೆ. ಆರೋಗ್ಯಕರ ಎಲೆ ಹಾಗೂ ಕಾಂಡದ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಟೀ ಪೌಡರ್ ಮಣ್ಣಿನಲ್ಲಿ ಕೊಳೆಯೋದಕ್ಕೆ ಪ್ರಾರಂಭಿಸಿದಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು 1 ಚಮಚ ಟೀ ಪೌಡರನ್ನು ಡೈರೆಕ್ಟ್ ಆಗಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಬಹುದು. ಇದರಿಂದ ಗಿಡಕ್ಕೆ ಬೇಕಾಗುವಂಥ ಟಾನಿಕ್ ಅನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನ ಮುಂದೆ ತಿಳಿಸ್ತಾ ಇದ್ದೀನಿ. ನೀವು ಯೂಸ್ಡ್ ಟೀ ಪೌಡರ್ ಅಂತಂದ್ರೆ ಟೀ ಮಾಡಿದ ನಂತರ ಅಂದರೆ ಟೀಯನ್ನು ಸೋಸಿದ ನಂತರ ಪಾತ್ರೆಯಲ್ಲಿ ಏನು ಉಳಿದಿರುತ್ತಲ್ಲ ಟೀ ಪೌಡರ್, ಅದನ್ನು ತೊಳೆದು ಉಪಯೋಗಿಸಬಹುದು. ಈಗ 3ನೇದಾಗಿ ಸಿನಮನ್ ಪೌಡರ್ ಅಥವಾ ದಾಲ್ಚಿನ್ನಿ ಚಕ್ಕೆ ಪುಡಿ. ಇದು ಸಸ್ಯದ ಆರೈಕೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ನೈಸರ್ಗಿಕ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ. ಗಿಡಗಳಲ್ಲಿ ಬೇರುಗಳು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಕಟಿಂಗ್ಸಲ್ಲಿ ಬೇರುಗಳು ಬೇಗನೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಮಣ್ಣಿನಲ್ಲಿ ಇರುವೆ, ಮ್ಯಾಗಟ್ಸ್ಗಳು ಬಾರದಂತೆ ತಡೆಯುತ್ತೆ. ನೀವು ಈ ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನು ಯಾವ ರೀತಿ ಉಪಯೋಗಿಸೋದು ಅಂತಂದರೆ, ಒಂದು ಅರ್ಧ ಚಮಚ ಈ ಪುಡಿಯನ್ನು ಮಣ್ಣಿನ ಜೊತೆಗೆ ಸೇರಿಸಿದ್ರೆ ಆಯಿತು. ಇನ್ನು 4ನೇದಾಗಿ ವುಡ್ ಆ್ಯಶ್ ಅಥವಾ ಮರದ ಬೂದಿ. ಇದು ನೈಸರ್ಗಿಕವಾಗಿ ಮಣ್ಣಿಗೆ ಬೇಕಾದಂತಹ ಪದಾರ್ಥ ಆಗಿದ್ದು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹಾಗೂ ಟ್ರೇಸ್ ಮಿನರಲ್ಸ್ಗಳು ಇದರಲ್ಲಿ ಇರ್ತವೆ. ಇದು ಆಮ್ಲೀಯ ಮಣ್ಣನ್ನು ತಟಸ್ಥಗೊಳಿಸಿ ಗಿಡದಲ್ಲಿ ಹೂವು ಹಾಗೂ ಕಾಯಿ ಬಿಡುವಂತೆ ಉತ್ತೇಜಿಸುತ್ತೆ. ಇಷ್ಟೇ ಅಲ್ಲದೆ ಗಿಡಗಳಿಗೆ ಬರುವಂತಹ ಕೀಟಗಳನ್ನು ತಡೆಗಟ್ಟುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಮರದ ಬೂದಿಯನ್ನು ನೀವು 2ರಿಂದ 3 ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಇದನ್ನು ಉಪಯೋಗಿಸುವಂತಹ ರೀತಿ ಯಾವುದು ಅಂತಂದರೆ, ಈ ವುಡ್ ಆ್ಯಶನ್ನು ಸುಮಾರು 1 ಚಮಚ ಈ ಬೂದಿಯನ್ನು ನೀವು ಮಣ್ಣಿನ ಜೊತೆ ಡೈರೆಕ್ಟಾಗಿ ಸೇರಿಸಿದರೆ ಆಯಿತು. ಇದನ್ನು ನೀವು ಇನ್ನೂ ಒಂದು ರೀತಿಯಲ್ಲಿ ಉಪಯೋಗಿಸ್ಬೋದು. ಅದು ಹೇಗೆಂದರೆ, ಈ ಬೂದಿಯನ್ನು ಗಿಡದ ಮೇಲ್ಭಾಗದಲ್ಲಿ ಸ್ಪ್ರಿಂಕಲ್ ಮಾಡೋದ್ರೆ ಚಿಮುಕಿಸಬೇಕು ಈ ರೀತಿ. ಹೀಗೆ ಎಲೆಗಳ ಮೇಲೆ ನೀವು ಇದನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಕೀಟಗಳನ್ನು ಸುಲಭವಾಗಿ ನೀವು ತಡೆಗಟ್ಟಬಹುದು.
ಈಗ ನಾವು ಗಿಡಗಳಿಗೆ ಅತ್ಯಂತ ಪರಿಣಾಮಕಾರಿಯಾದ ಒಂದು ಟಾನಿಕ್ ಅನ್ನು ತಯಾರು ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ, ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ತೆಗೆದುಕೊಳ್ಬೇಕು. ಒಂದು ಕಂಟೈನರ್ಲಿ ಅರ್ಧ ಲೀಟರ್ ನೀರನ್ನು ತಗೊಳ್ಳಿ. ಇದಕ್ಕೆ ಸುಮಾರು 3 ಚಮಚದಷ್ಟು ಟೀ ಪೌಡರನ್ನು ಹಾಕಿ. ನೀವು ಟೀ ಮಾಡಿದ ನಂತರ ಉಳಿಯುವಂತಹ ಟೀ ಪೌಡರ್ನ ಕೂಡ ಇದಕ್ಕೆ ಉಪಯೋಗಿಸ್ಬೋದು. ನಂತರ ಇದಕ್ಕೆ ಒಂದು ಚಮಚದಷ್ಟು ವುಡ್ ಆ್ಯಶ್ ಅಥವಾ ಮರದ ಬೂದಿಯನ್ನು ಸೇರಿಸಬೇಕು. ಹೀಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ 3 ದಿನಗಳವರೆಗೆ ಇದನ್ನು ಹಾಗೆ ಸೆಟ್ ಆಗೋದಕ್ಕೆ ಬಿಡಿ. ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 3 ದಿನಗಳವರೆಗೆ ಇದನ್ನು ನಾನು ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. 3 ದಿನಗಳ ನಂತರ ಇದನ್ನು ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಇದನ್ನು ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ತಯಾರಾದಂತಹ ಈ ಟಾನಿಕ್ ಅಥವಾ ಸೊಲ್ಯೂಷನ್ ಏನಿದೆ, ಇದು ತುಂಬ ಪವರ್ಫುಲ್ ಆಗಿರುತ್ತೆ. ಇದನ್ನು ಹಾಕೋದ್ರಿಂದ ಗಿಡ ತುಂಬ ಬಲಿಷ್ಠವಾಗಿ ಬೆಳೆಯುತ್ತೆ, ಗಿಡದ ತುಂಬ ಹೂಗಳು ಬಿಡ್ತವೆ. ಆದರೆ ಇದು ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿ ಇರುತ್ತೆ. ಇದನ್ನು ನೀವು ಡೈರೆಕ್ಟ್ ಆಗಿ ಗಿಡಗಳಿಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಇದನ್ನು ನೀವು ಮೊದಲು ಡೈಲ್ಯೂಟ್ ಮಾಡಬೇಕು. ಅಂದರೆ ಇದರ 10 ಪಟ್ಟು ನೀರನ್ನು ಇದಕ್ಕೆ ನೀವು ಸೇರಿಸಬೇಕಾಗತ್ತೆ. ಹೀಗೆ ಡೈಲ್ಯೂಟ್ ಮಾಡಿದ ನಂತರ ಇದನ್ನು ನೀವು ಗಿಡಗಳಿಗೆ ಡೈರೆಕ್ಟ್ ಆಗಿ ಹಾಕಬಹುದು. ಇದನ್ನು ನೀವು ಮಣ್ಣಿಗೆ ಸೇರಿಸೋದ್ರಿಂದ ಗಿಡ ತುಂಬಾ ಬಲಿಷ್ಠವಾಗಿ ಬೆಳೆಯುತ್ತೆ. ಗಿಡದ ತುಂಬಾ ಹೂಗಳನ್ನು ನೀವು ಕಾಣಬಹುದು. ನೀವು ಇದನ್ನ ಮಲ್ಲಿಗೆ ಗಿಡ, ರೋಸ್ ಗಿಡ, ದಾಸವಾಳ ಗಿಡ ಯಾವುದಕ್ಕೆ ಬೇಕಿದ್ರೂ ಉಪಯೋಗಿಸಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಗಿಡವನ್ನು ನಾವು ಬಲಿಷ್ಠವಾಗಿ ಹೇಗೆ ಬೆಳೆಸಬಹುದು, ಗಿಡದ ತುಂಬ ಹೂಗಳನ್ನು ನಾವು ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಕೂಡ ನಿಮಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.